ವೆಲ್ಕಮ್ ಟು ಜಯಂತೀಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಚಕ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇದು ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಚಕ್ಲಿ ಒಂದು ಸತಿ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಹೊರಗಡೆ ಚಕ್ಲಿ ಅಂತೂ ನಮ್ಗೆ ಇಷ್ಟನೇ ಆಗೋಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅಕ್ಕಿ ಜಯ ಅಕ್ಕಿ ಅಂತ ಬರುತ್ತೆ, ಅದನ್ನು ತೊಗೋಬೇಕು. ಇಲ್ಲಾಂದರೆ ಇವಾಗ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ, ಅದನ್ನು ತೊಗೋಬೇಕು. ಅದರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು 1 kg ಈ ಇಡ್ಲಿ ಅಕ್ಕಿ ಅಂತ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಓಂಕಾಳು, 1 ಹಿಡಿಯಷ್ಟು ಉಪ್ಪು, 1 ಕಪ್ಪು ಕಡಲೆಪಪ್ಪು, ಒಂದು 15 ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಷನ್ಗೆ ಹಾಕ್ಸ್ಕೋಬೇಕು, ನುಣ್ಣಗೆ ಬರಬೇಕು ಹಸಿಟ್ಟು ಆ ರೀತಿ. ಈಗ ಆ ಹಸಿಟ್ಟಿಗೆ ಎಳ್ಳು ಸೇರಿಸ್ಕೊಂಡಿದ್ದೀನಿ ನಾನು, ಒಂದು 4-5 ಟೇಬಲ್ ಸ್ಪೂನಷ್ಟು. ಈಗ ಈ ಹಸಿಟ್ಟಿಗೆ ನಾವು ಎಣ್ಣೆ ಕಾಯಿಸ್ಕೊಬೇಕು, ಚೆನ್ನಾಗಿ ಕುದಿಯೋ ರೀತಿ. ಆ ಎಣ್ಣೆನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನಾನು 1 ಕಪ್ಪಷ್ಟು ಎಣ್ಣೆನೇ ತೊಗೊಂಡಿದ್ದೀನಿ. ಈ ರೀತಿ ಕುದಿಯೋ ಎಣ್ಣೆ ಸೇರಿಸೋದ್ರಿಂದ ಚಕ್ಲಿ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈ ರೀತಿ ನಿಧಾನವಾಗಿ ಈ ಹಸಿಟ್ಟನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನೀಟಾಗಿ ಕಲಿಸ್ಕೊಬೇಕು. ಈ ರೀತಿ ನಾವು ಎಣ್ಣೆ ಎಷ್ಟು ಸೇರಿಸ್ಕೋಬೇಕು ಅಂದರೆ ಹಸಿಟ್ಟು ಈ ರೀತಿ ಕೈಗೆ ಉಂಡೆ ರೀತಿ ಬರಬೇಕು. ಇಲ್ಲಿವರೆಗೂ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಈಗ ಎಣ್ಣೆಯಿಂದ ಈ ಹಸಿಟ್ಟನ್ನ ಕಲಿಸ್ಕೊಂಡಾಗ ನೋಡಿ ಈ ರೀತಿ ಅಂದಾಗ ಪುಡಿ ಆಗಬೇಕು. ಈಗ ಸ್ವಲ್ಪನೇ ಹಸಿಟ್ಟಿಗೆ ನೀರು ಸೇರಿಸ್ಕೊಂಡು ಈ ನೀರು ಚುಮುಕ್ಸ್ಕೊಂಡು ಸ್ವಲ್ಪನೇ ಕಲಿಸ್ಕೊಬೇಕಾಗುತ್ತೆ. ನಾವು ಒಟ್ಟಿಗೆ ಮಾಡ್ತೀವಿ ಅಂದರೆ ಎಲ್ಲ ಕಲಿಸ್ಕೋಬೋದು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪನೇ ಕಲಿಸ್ಕೊಂಡಿದ್ದೀನಿ. ಈ ರೀತಿ ಸುತ್ಕೋಬೇಕು ಚಕ್ಲಿನ. ಈ ಹಸಿಟ್ಟನ್ನ ಚಕ್ಲಿ ಒಳಗೆ ಹಾಕ್ಕೊಂಡು ಮಾಡ್ಕೋಬೋದು, ಆದರೆ ಈ ರೀತಿ ಕೈಯಿಂದ ಸುತ್ತೋದಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ತುಂಬಾ ಚೆನ್ನಾಗಿ ಸುತ್ತಾರೆ ಅವರು ಅಷ್ಟೇ, ನಾನು ಅವರಿಂದ ಕಲ್ತಿದ್ದು. ಈ ರೀತಿ ಒಂದು ಸ್ವಲ್ಪ ಚಕ್ಲಿ ಅವ್ರು ಸುತ್ತಕೊಟ್ರು, ಉಳಿದಿದ್ದು ನಾನು ರೆಡಿ ಮಾಡಿಕೊಂಡೆ. ನೋಡಿ ಈ ರೀತಿ ಸುತ್ತಬೇಕಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಚಕ್ಲಿನ ಒಂದು ಪೇಪರ್ ಮೇಲೆ ಸುತ್ತಕೊಂಡು ಒಟ್ಟಿಗೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು, ಎಣ್ಣೆ ಅಂತೂ ತುಂಬ ಚೆನ್ನಾಗಿ ಕಾದಿರಬೇಕು. ಆಗ ಈ ರೀತಿ ಎಣ್ಣೆಗೆ ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಹಾಕಿದ ತಕ್ಷಣ ನಾವು ಕದಲಿಸ್ಬಾರ್ದು. ಈಗ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೋಬೇಕು. ಈ ಕುದಿಯೋದೆಲ್ಲ ನಿಲ್ಲೋವರೆಗೂ ಬೇಯಿಸ್ಕೋಬೇಕು, ಆಮೇಲೆ ತೆಗೆದುಬಿಡಬೇಕು. ನಾವು ಇದನ್ನು ಹುಷಾರಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಸ್ವಲ್ಪ ಯಾಮರಿದ್ರೂ ಸೀದೋಗುತ್ತೆ. ಈ ರೀತಿ ನೋಡಿ ಕುದಿಯೋದೆಲ್ಲ ನಿಲ್ಲಬೇಕು ಎಣ್ಣೆ, ಆಗ ಇದು ರೆಡಿಯಾಗಿದೆ ಅಂತ ಅರ್ಥ. ಈಗ ನಾವು ಎಣ್ಣೆಯಿಂದ ಹೊರಗಡೆ ತೆಗಿಬೇಕಾಗುತ್ತೆ. ಇದು ರೆಡಿಯಾಗಿದೆ. ಈಗೆಲ್ಲ ಒಂದೇ ಸಮ ತೆಗೆದುಬಿಡೋಣ. ನಾವು ಹಸಿಟ್ಟಿಗೆ ಎಣ್ಣೆ ಹಾಕಿ ಕಲಸಿರೋದ್ರಿಂದ ಎಣ್ಣೆ ತುಂಬ ಎಳೆಯಲ್ಲ. ಇದು ತುಂಬಾ ಚೆನ್ನಾಗಿರೋ ರೀತಿ ಮಾಡಿಕೊಂಡು ನಾವು ಗಾಳಿ ಆಡದೇ ಇರೋ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ತಿನ್ಬೋದು. ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.